ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೊಮೋ ಅಪ್ಡೇಟ್ ಆಗಿದೆ. ಅದರಲ್ಲಿ ಸಖತ್ತಾಗಿರೋ ಟಾಸ್ಕ್ ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿದ್ರೇನೆ. ಅದು ಅಲ್ಲದೆ ಇಲ್ಲಿ ಕ್ವಶನ್ ಬೇರೆ ಕೇಳ್ತಿದ್ದಾರೆ, ಪ್ರೀತಿ ಅಂದ್ರೆ ಏನು ಅಂತ. ಟೈಟಲ್ ಕೂಡ ಅದನ್ನೇ ಕೊಟ್ಟಿದ್ದಾರೆ, ಪ್ರೀತಿ ಅಂದ್ರೆ ಏನು ಅಂತ. ಅದಕ್ಕೆ ಒಬ್ರೊಬ್ರು ಆಗಿ ಬಂದು ಎಕ್ಸ್ಪ್ಲನೇಷನ್ ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಂದ್ಬಿಟ್ಟು ತೋರಿಸಿರೋದು ಯಾರನ್ನಪ್ಪ ಅಂದ್ರೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವ್ರನ್ನ ತುಂಬಾನೇ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ರಕ್ಷಿತಾ ಅವ್ರದ್ದು ಕೂಡ ಹೇಳಿಕೆಯನ್ನ ಕೊಟ್ಟಿರೋದು ಕೂಡ ತೋರಿಸಿದ್ದಾರೆ. ಇನ್ನು ಗೇಮ್ ಅಂತೂ ಸಖತ್ತಾಗೆ ಇದೆ ಅಂತ ಹೇಳ್ಬೋದು. ಫೈಟ್ ಸೀನ್ ಅಂತೂ ಮಸ್ತ್ ಆಗಿದೆ. ಜಾನ್ವಿ ಅವ್ರಿಗೆ ಹಾಗೆ ಅಶ್ವಿನಿ ಗೌಡ ಅವ್ರಿಗೆ ಸಖತ್ತಾಗಿ ಫೈಟ್ ನಡೀತಾ ಇದೆ. ಅದ್ರಲ್ಲಿ ಇಬ್ರು ತುಂಬಾನೇ ಸ್ಟ್ರಾಂಗ್ ಆಗಿ ಫೈಟ್ ಕೂಡ ಮಾಡ್ತಿದ್ದಾರೆ. ಇನ್ನು ಬಿಬಿ ಕಾಲೇಜ್ ಅಲ್ಲಿ ಇನ್ನು ಆರ್ಟ್ ಫೆಸ್ಟಿವಲ್ ನಡೀತಾ ಇದೆ. ಅದರದ್ದು ಬೋರ್ಡ್ ಕೂಡ ಹಾಕಿದ್ದಾರೆ, ಬಿಬಿ ಆರ್ಟ್ ಫೆಸ್ಟ್ ಅಂತ. ಇಲ್ಲಿ ಇನ್ನೊಂದನ್ನ ಗಮನಿಸಬೇಕು, ಆರ್ಟ್ ಮೇಲೆನೆ ಯಾವ್ದೋ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ. ಆ ಟಾಸ್ಕ್ ಏನಂತ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಆದ್ರೆ ಇಲ್ಲಿ ಗೊತ್ತಾಗ್ತಿರೋದೇನಂದ್ರೆ ಎರಡು ತಂಡಗಳಿಂದ ಇಬ್ಬಿಬ್ರು ವ್ಯಕ್ತಿಗಳು ಬರ್ಬೇಕು. ಹಾಗೇನೆ ಅವ್ರಿಗೆ ಒಂದು ಫಲಕನೋ ಅಥವಾ ಒಂದು ಕಲರ್ ನ ಕೊಟ್ಟಿದ್ದಾರೆ ಅನ್ಸುತ್ತೆ, ಪೇಪರ್ಗಳನ್ನ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಸೊ ಒಬ್ರು ಹೋಗಿ ಅದನ್ನ ಎದುರಾಳಿಗಳನ್ನ ತಡೆದು ಹೋಗಿ ಆ ಪೇಪರ್ ನ ತಂದು ಇಲ್ಲಿ ತಮ್ಮ ತಂಡಕ್ಕೆ ಮೀಸಲಾಗಿರೋ ಜಾಗದಲ್ಲಿ ನೇತಾಕಿರೋ ತರ ಕಾಣಿಸ್ತಾ ಇದೆ. ಇದು ಎಷ್ಟು ಕರೆಕ್ಟ್ ಆಗಿದೆಯೋ ನನ್ ಗೆಲ್ಸು ಇಲ್ವೋ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಇನ್ನು ವೇಟಿ ಕಡೆಗೆ ಹೋದ್ರೆ ಇಲ್ಲಿ ಫಸ್ಟ್ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದ್ದಾರೆ ಎಲ್ರಿಗೂನು. ಅದಕ್ಕೆ ರಕ್ಷಿತಾ ಅವರು ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂದ್ರೆ ಟ್ರೂ ಬೌಂಡ್ ಅಂತ ಹೇಳಿದ್ದಾರೆ. ಅವ್ರು ಯಾರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಈಗಾಗ್ಲೇ ಅವರು ಹೋಗ್ಬಿಟ್ಟು ಗಿಲ್ಲಿ ಅವರಿಗೆ ಪ್ರಪೋಸ್ ಕೂಡ ಮಾಡಿದ್ದಾರೆ, ಕನ್ಫೆಷನ್ ಕೂಡ ಮಾಡ್ಕೊಂತಿದ್ದಾರೆ, ನಾನ್ ನಿಮ್ಮನ್ನ ಇಷ್ಟ ಪಡ್ತಾ ಇದ್ದೀನಿ ಅಂತ. ಸೊ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದಾರೋ ಅಥವಾ ಜನರಲ್ ಆಗಿ ಹೇಳ್ತಾ ಇದ್ದಾರೋ ಅಂತ ಕಾಯ್ದು ನೋಡ್ಬೇಕು. ಇನ್ನು ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರ ವಿಷಯಕ್ಕೆ ಬಂದ್ರೆ, ಅಶ್ವಿನಿ ಗೌಡ ಅವರು ಹೇಳ್ತಿದ್ದಾರೆ, ನಿಸ್ವಾರ್ಥದಿಂದ ಕೊಡೋದನ್ನೇ ನಾವು ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ನಿಸ್ವಾರ್ಥ ಇರಬಾರ್ದು, ತಮ್ಮ ಸ್ವಾರ್ಥಕ್ಕೆ ಬೆಳೆಸ್ಕೊಳ್ದಿರಾ ಬೇರೆಯವರ ಖುಷಿಗೋಸ್ಕರ ಮಾಡೋದನ್ನೇ ಪ್ರೀತಿ ಅಂತ ಹೇಳ್ತಿದ್ದಾರೆ. ಇದನ್ನ ಅವರು ತಮ್ಮ ತಲೆಯಲ್ಲಿ ಜಾನ್ವಿ ಅವ್ರನ್ನ ಇಟ್ಕೊಂಡು ಹೇಳ್ತಾ ಇರೋದು ಕ್ಲಿಯರ್ ಆಗಿನೇ ಗೊತ್ತಾಗ್ತಾ ಇದೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಹೇಳ್ತಾರೆ ಅವರು. ಎಷ್ಟೋ ಸರ್ತಿ ನಮ್ಮ ಜೊತೆಗೆ ಇದ್ಕೊಂಡು ನಮ್ಮ ಬೆನ್ನೆ ಹಿಂದೆ ಪಿತೂರಿ ಮಾಡೋ ಅಂತ ನಮ್ ದುಶ್ಮನ್ಗಳ ಮೇಲೂ ಕೂಡ ಪ್ರೀತಿ ಆಗುತ್ತೆ ಅಂತ ಜಾನ್ವಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬಾ ಸಣ್ಣ ವಿಷಯನ ಇವರು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದು ಅಶ್ವಿನಿ ಅವರ ಗುಣ ಅಂತಾನು ಹೇಳ್ಬೋದು. ತುಂಬಾ ಚಿಕ್ಕದಾಗಿರುವಂತ ವಿಷಯ, ಒಂದ್ ಸಣ್ಣ ಬದುಕುನು ಅವರು ತುಂಬಾನೇ ಎಲ್ರ ಜೊತೆ ಜಗಳಾಡ್ತಾ ಇದ್ರು, ಹಾಗೇನೆ ತುಂಬಾನೇ ರ್ಯಾಶ್ ಆಗಿ ಮಾತಾಡ್ತಾ ಇದ್ರು ಕೂಡ. ಆದ್ರೆ ಇದನ್ನ ತಮ್ಮ ಸ್ನೇಹದ ಒಳಗಡೆನು ಅಳವಡಿಸ್ಕೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಇದು ಸ್ಟ್ರಾಟಜಿ ಮಾಡ್ಕೊಂಡು ನಾವಿಬ್ರು ಕಿತ್ತಾಡ್ಕೊಂಡು ಒಳ್ಳೆಯವರು ಆಗ್ಬೋದು, ಹಾಗೇನೆ ಇನ್ನೂ ಹೈಲೈಟ್ ಆಗ್ಬೋದು ಅಂತ ಇಬ್ರು ಮಾಡ್ತಾ ಇದಾರ, ಅಥವಾ ಟ್ರೂ ಆಗಿ ಏನಿದೆಯೋ ಅದನ್ನ ಆಡ್ತಾ ಇದಾರ ಅಂತ ಇನ್ನು ಕಾಯ್ದು ನೋಡ್ಬೇಕಾಗಿದೆ. ಇಷ್ಟರಲ್ಲೇನೆ ಯಾವ ರೀತಿ ಚೇಂಜ್ ಆಗ್ತಾರೆ ಅನ್ನೋದ್ರ ಮೇಲೆ ಅವರ ನಿರ್ಧಾರಗಳು ಗೊತ್ತಾಗ್ತವೆ ಅಂತ ಹೇಳ್ಬೋದು. ಇನ್ನು ಈ ಸ್ಟೇಟ್ಮೆಂಟ್ ಗೆ ಜಾನ್ವಿ ಅವರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಪ್ರೀತಿನ ಗಳಿಸೋದು ತುಂಬಾನೇ ಈಜಿ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಿದಾರ ಅಥವಾ ಇನ್ ಜನರಲ್ ಆಗಿ ಪ್ರಶ್ನೆ ಬಂದಿರೋದಕ್ಕೆ ಹೇಳ್ತಿದಾರ ಅಥವಾ ತಮ್ಮ ಹೊರಗಿನ ಪರಿಸ್ಥಿತಿಯಿಂದ ಈ ರೀತಿ ಮಾತನ್ನ ಹೇಳ್ತಾ ಇದಾರ ಅಂತ ಕಾಯ್ದು ನೋಡ್ಬೇಕಾಗಿದೆ. ಒಟ್ನಲ್ಲಿ ಟಾಸ್ಕ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅದ್ರಲ್ಲಂತೂ ಅಶ್ವಿನಿ ಅವರು ಹಾಗೆ ಜಾನ್ವಿ ಅವರು ತುಂಬಾ ಸಖತ್ತಾಗಿ ಆಡ್ತಾ ಇದ್ದಾರೆ. ಮತ್ತೆ ಇಬ್ರು ಟಫ್ ಆಗಿ ಕಾಂಪಿಟೇಷನ್ ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಿಕ್ಕಿರೋರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಹಾಗೇನೆ ಅವ್ರಿಗೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಹೀಗ್ ಲಾಕ್ ಮಾಡಿ ಹಾಗ್ ಲಾಕ್ ಮಾಡಿ ಅವ್ರನ್ನ ಹೋಗಕ್ ಬಿಡ್ಬೇಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಜಾನ್ವಿ ಅವ್ರಿಗಿನ್ನ ಅಶ್ವಿನಿ ಗೌಡ ಅವರು ಇಲ್ಲಿ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತಾ ಇದೆ. ಆದ್ರೂ ಕೂಡ ಜಾನ್ವಿ ಅವರು ಏನು ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಅಶ್ವಿನಿ ಅವರು ಎಷ್ಟೇ ಎತ್ತಿ ಬಿಸಾಕ್ತಾ ಇದ್ರು ಕೂಡ ಜಾನ್ವಿ ಅವರು ಎದ್ದು ಬರ್ತಾನೆ ಇದ್ದಾರೆ ಅಂತ ಹೇಳ್ಬೇಕು. ಇನ್ನು ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಕಾಯ್ದು ನೋಡೋಣ ಏನೇನಾಗುತ್ತೆ ಅಂತ. ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟ್ ಗಳಿಗಾಗಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.